स्वामी जी के बोलो उद्भवलिंगेश्वर स्वामी जी के बोलो उद्भवलिंगेश्वर स्वामी जी के ನಮಸ್ಕಾರ. ಇವತ್ತು ಏನು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಲ್ಲಿ ಮುತ್ಯಾಲಪೇಟೆ ಕೆಬೇಕಲ್ ರಸ್ತೆಯಲ್ಲಿ ಉದ್ಭವಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು 18ನೇ ವರ್ಷ ಇವತ್ತು ಕಲ್ಯಾಣೋತ್ಸವ ನಡೀತಾ ಇದೆ. ನನ್ನ ಕಲ್ಯಾಣೋತ್ಸವ ಇವತ್ತು ರಥೋತ್ಸವ ನಡೀತಾ ಇದೆ. ಈ ದಯವಿಟ್ಟು ಏನು ಈಗಾಗಲೇ ನಮ್ಮ ದೇವಸ್ಥಾನದ ಕಮಿಟಿ, ದೇವಸ್ಥಾನದ ಪುರೋಹಿತರು ಒಂದು ಮತ್ತೆ ಭಕ್ತಾದಿಗಳ ಒಂದು ಸಹಕಾರದೊಂದಿಗೆ ಇವತ್ತು ನಿನ್ನೆಯಿಂದ 3 ದಿವಸ ಬಹಳ ವಿಜೃಂಭಣೆಯಿಂದ ಪೂಜೆ ನಡೀತಾ ಇದೆ. ಆ ಉದ್ಭವಲಿಂಗೇಶ್ವರ ಒಂದು ಕೃಪಾ ಕಾಕ್ಷ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಭಾವಿಸ್ತಾ, ಈಗಾಗಲೇ ನಾವು ದೇವಸ್ಥಾನ ಇಲ್ಲಿ ಬಹಳ ಸತ್ಯ ಇರ್ತಕ್ಕಂಥ ಒಂದು ದೇವಸ್ಥಾನ. ನಿನ್ನೆನೆ ಕೂಡ ಹೇಳಿದ್ವಿ ನಾವು, ಇಲ್ಲಿ ಏನು ಮದುವೆ ಆದ್ರೆ ಫಸ್ಟ್ ಮದುವೆ ಆದ ತಕ್ಷಣ ಫಸ್ಟ್ ಗಂಡು ಮಗು ಹುಡ್ತದೆ. ಎಲ್ಲಿ ನೋಡಿಲ್ಲ, ಎಲ್ಲೆಲ್ಲೋ ದೇಶ ಎಲ್ಲ ಹುಡ್ಕೊಳ್ತಾರೆ, ಸತ್ಯ ದೇವಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಪೂಜೆ ಮಾಡಿ ಇಲ್ಲಿ ಮದುವೆ ಆದ್ರೆ ಅವ್ರು ಗಂಡು ಮಗು ಹುಡ್ತಾರೆ ಅಂತ ನಾನು ಕೂಡ ಹೇಳ್ತೀನಿ. ಇವತ್ತು ಕೂಡ ಅದೇ ಕೂಡ ಹೇಳ್ತಾ ಇದೀನಿ. ಆ ರೀತಿ ಸತ್ಯ ಇರ್ತಕ್ಕ ಒಂದು ದೇವಸ್ಥಾನ ಇದು ಉದ್ಭವಲಿಂಗೇಶ್ವರ. ಎಲ್ಲಾ ದೇವಸ್ಥಾನಗಳು ವಿಗ್ರಹಗಳು ಹೋಗ್ತದೆ, ಆದ್ರೆ ನಮ್ಮ ದೇವಸ್ಥಾನದ ಉದ್ಭವಲಿಂಗೇಶ್ವರ ದೇವಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಅಲ್ಲೇ ಹುಟ್ಟಿರ್ತಕ್ಕಂಥ ಜಯಪ್ಪ ಹುಟ್ಟಿರ್ತಕ್ಕಂಥವ್ರು, ಅಲ್ಲೇ ಲಿಂಗ ಹುಟ್ಟಿರ್ತಕ್ಕಂಥದ್ದು, ದೊಡ್ಡದೊಂದು ಚಿಕ್ಕದೊಂದಿದೆ, ಅಲ್ಲೇ ಹುಟ್ಟಿರ್ತಕ್ಕಂಥದ್ದು. ಅದರಿಂದ ಬಹಳ ಸತ್ಯ ಇದೆ. ಏನ್ ಈಗಾಗಲೇ ನಾವು ದೇವಸ್ಥಾನ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಎಲ್ಲಾ ದೇವಸ್ಥಾನ ಕಮಿಟಿ, ಎಲ್ಲಾ ಭಕ್ತಾದಿಗಳು, ಎಲ್ಲಾ ನಾಯಕರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಿಮ್ದು ಸೇರಿ ನಮಗೆ ಈ ದೇವಸ್ಥಾನಕ್ಕೆ ಮಾನವತನ ಸಹಕರಿಸಿ ದೇವರ ಒಂದು ಪೂಜೆಗೆ ಪಾತ್ರರಾಗಬೇಕು ಅಂತ ಎಲ್ಲರೂ ಮನವಿ ಮಾಡ್ತಾ, ಈ ಸಹಕಾರ ಮಾಡಬೇಕು ಅಂತ ಎಲ್ಲಾ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ದಯವಿಟ್ಟು ನಿಮ್ದು ತನು ಯಾರು ಸಹಕರಿಸ್ತಾರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದ್ ಮಾಡ್ತಾನೆ. ಈಶ್ವರನು ಸದಾ ನಿಮ್ಮ ಏನು ಇವತ್ತಾಗ್ಲಿ ಈಗಾಗ್ಲೇ ಪಾಠಕ ಇದೆಲ್ಲ ಬಳಸ್ತಾ ನಮ್ಮ ಮಹಿಳಾ ಸಂಘದವರು ಅಲ್ಲಿ ಈಗಾಗ್ಲೇ ನಮ್ಮ ಸುಬ್ರಹ್ಮಣ್ಯ ಅವ್ರ ಪೂಜೆ ಕೊಟ್ಟರು, ಪೂಜೆ ಇದೆ. ನಮ್ಮ ಏನೋ ಉಪ್ಪುಂಟೆ ಮಂಜಣ್ಣ ಅವರು ಕಲಶ ಸ್ಥಾಪನೆ ಮಾಡಿದ್ರು. ತದನಂತರ ತೇರು ಪ್ರಾರಂಭ ಆಗಿದೆ. ಅವರೆಲ್ಲ ಬಂದು ಎಲ್ಲಾ ನಾಯಕರುಗಳೆಲ್ಲ ಬಂದಿದ್ರು. ಅದರಿಂದ ಏನು ಇವತ್ತು ನಾವು ಇನ್ನೊಂದ್ಸಲ ಮನವಿ ಮಾಡ್ತೇನೆ, ದೇವಸ್ಥಾನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಕಲ್ಲುಗಳೆಲ್ಲ ಬಂದಿದೆ, ಅಲ್ಲೇ ನೋಡ್ತೀವಿ 4 ಲೋಡ್ ಕಲ್ಲುಗಳು ಬಂದಿದೆ, ಎಲ್ಲ ಕಲ್ಲಲ್ಲಿ ಕಟ್ತಕ್ಕಂಥದ್ದು. ಈಗಾಗಲೇ 2 ಕೋಟಿಯಿಂದ 2.5 ಕೋಟಿ ಆಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಿ, ಸಹಾಯ ಮಾಡಿ ನೀವು ದೇವರ ಒಂದು ಇದಕ್ಕೆ ಪಾತ್ರರಾಗಬೇಕು ಅಂತ ಮನವಿ ಮಾಡ್ತಾ 2 ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಮಾತನ್ನ ಮುಕ್ತಾಯ ಮಾಡ್ತೀನಿ.